ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ಇದು ನೆನ್ನೆ ಸಾಯಂಕಾಲ ತುಂಬ ಮಳೆ ಬರ್ತಿತ್ತಲ್ಲ, ಆವಾಗ ಮಾಡಿದ ವಿಡಿಯೋ. ನೆನ್ನೆ ಬೆಳಗ್ಗೆಯಿಂದ ತುಂಬ ಕ್ಲೌಡಿ ಆಗಿತ್ತು. ಸೊ ಅದಕ್ಕೆ ಮಕ್ಕಳು ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಡಮ್ಮ ಅಂತ ಕೇಳ್ತಾಯಿದ್ರು. ಅದಕ್ಕೆ ಬಜ್ಜಿನೋ ಬೋಂಡನ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಬಜ್ಜಿ ಬೋಂಡ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಎಸ್ಪೆಷಲಿ ಬಜ್ಜಿಯಲ್ಲಿ ಬಾಳೆಕಾಯಿ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇದೆಲ್ಲ ಮಾಡ್ತಾನೆ ಇರ್ತೀವಿ. ಸೊ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಕೂಡ. ಸೊ ಅದಕ್ಕೆ ಮನೇಲಿ ಹೇಗೂ ಪನ್ನೀರ್ ಇತ್ತು, ಪನ್ನೀರಿಂದ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಈಗ ಪನ್ನೀರ್ ಮಾಡಲಿ ಅನ್ನೋಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ನೋಡೋಣ ಬನ್ನಿ. ಫಸ್ಟು ಪನ್ನೀರ್ ಬೇಕು, ಮತ್ತು ಅದಕ್ಕೆ 3 ಮುಖ್ಯವಾಗಿ ಬೇಕಾಗಿರುವಂಥ ಐಟಮ್ಸು. ನಾನು ಆ್ಯಕ್ಚುಲಿ ಒಂದು ಬೌಲ್ ಮೆಷರ್ಮೆಂಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, 3 ಟೇಬಲ್ ಸ್ಪೂನ್ ಮೈದಾ. ಅದು ಆ್ಯಕ್ಚುಲಿ ಈ ಬೌಲಲ್ಲಿ ಅಷ್ಟೇ ಹಿಡಿಯುತ್ತೆ, 3 ಟೇಬಲ್ ಸ್ಪೂನ್ ಹಿಡಿಯುತ್ತೆ. ಸೊ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಸೊ ಈ 3 ಮುಖ್ಯವಾಗಿ ಬೇಕು. ನೆಕ್ಸ್ಟು 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಮತ್ತು 1 ಸ್ಪೂನು ಜೀರಿಗೆ ಪೌಡರು. ಸೊ ಇಷ್ಟು ಬೇಕು. ಮತ್ತು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಸೊ ನಮಗೆ ಇಷ್ಟು ಐಟಮ್ಸ್ ನಾನು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಈಗ ಫಸ್ಟು ನಾನು ಏನು ಮಾಡಿದ್ದೀನಿ, ಈ ಪನ್ನೀರನ್ನ ನಾನು ನೀರಲ್ಲಿ ವಾಶ್ ಮಾಡಿಕೊಂಡು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಏನಂದರೆ ಈ ಪನ್ನೀರು ಸಪ್ಪೆ ಇರುತ್ತೆ. ಯೂಶ್ವಲಿ ನಾವು ಮಸಾಲೆ ಏನಾದರೂ ಕಡಿಮೆ ಆಯಿತು, ಮತ್ತು ನಾವು ಬರೀ ಔಟರ್ ಲೇಯರ್ ಬಿಟ್ಟು ಬರೀ ಇನ್ ಕೇಸ್ ಪನ್ನೀರನ್ನೇ ತಿಂತಾಯಿದ್ದೀವಿ ಅಂದರೆ ಅದೊಂಥರ ಮುಖಕ್ಕೆ ಹೊಡ್ದಂಗೆ ಆಗುತ್ತೆ, ಪನ್ನೀರ್ ತಿನ್ನೋಕ್ಕಾಗಲ್ಲ ಜಾಸ್ತಿ. ಸೊ ಅದಕ್ಕೆ ನಾನೇನು ಮಾಡಿಕೊಂಡೆ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ದಟ್ ಆವಾಗ ನಮಗೆ ಔಟರ್ ಲೇಯರ್ ಜೊತೆಲಿ ತಿನ್ನಲಿಕ್ಕೆ, ಅಂದರೆ ಆ ಬಜ್ಜಿ ಮೇಲೆ ಬಜ್ಜಿ ಜೊತೆ ತಿಂತಿರ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪನ್ನೀರ್ ಕಡಿಮೆ ಇರೋದತ್ತಲ್ಲ, ಸೊ ಅದಕ್ಕೋಸ್ಕರ ಔಟರ್ ಲೇಯರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ನಮಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಸೊ ನಿಮ್ಮ ಇಷ್ಟ, ನಿಮಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ನಾವು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಈಗ ನಾನು ಪನ್ನೀರ್ ಕಟ್ ಮಾಡ್ಕೊಂಡಾಯಿತು. ಸೊ ಈಗ ನಾನು ಒಂದು ಬೌಲ್ ತೊಗೊಂಡೆ. ಒಂದು ಬೌಲಲ್ಲಿ ನಾನು ಹೇಳಿದ್ನಲ್ಲ 3 ಟೇಬಲ್ ಸ್ಪೂನ್ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ಒಂದು ಬೌಲ್ ಮೆಷರ್ಮೆಂಟಲ್ಲಿ ಬೇಕಾದರೂ ಹಾಕ್ಕೊಳ್ಳಿ. ನಾನೀಗ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ, 3 ಟೇಬಲ್ ಸ್ಪೂನ್ ಮೈದಾ, 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಈ 3 ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ 3 ಒಂದೇ ಕಡೆ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ತೊಗೊಂಡಿದ್ದ ಮಸಾಲೆ ಐಟಮ್ಸ್, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಖಾರ ಪುಡಿ ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಅಂದರೆ ಕಲಿಸ್ಕೊಳ್ಬೇಕಾದ್ರೆ ಏನಂದರೆ ನಾವು ಅದನ್ನು ಗಂಟಾಗಿ ಮಾಡಬಾರ್ದು. ನೀಟಾಗಿ ನಾವು ಬಜ್ಜಿಗೆಲ್ಲ ಹೇಗೆ ಕಲಿಸ್ಕೊಳ್ತೀವಿ, ಬಜ್ಜಿ ಮಾಡಬೇಕಾದ್ರೆ ಹೇಗೆ ಕಲಿಸ್ತೀವಿ, ಲೈಕ್ ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ತೆಳುವಾಗೂ ಕಲಿಸ್ಬಾರ್ದು. ತೆಳುವಾಗಿ ಕಲಿಸಿದ್ರೆ ಏನಾಗುತ್ತೆ ಅಂದರೆ ಅದು ಪನ್ನೀರಿಗೆ ಅಂಟ್ಕೊಳ್ಳೋದಿಲ್ಲ, ಅದೊಂಥರ ಬರೀ ಪನ್ನೀರೇ ಸಿಗ್ತಾ ಇರುತ್ತೆ ಬಾಯಿಗೆ. ಸೊ ಅದಕ್ಕೆ ನಾವು ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸಿದ ಮೇಲೆ ನಾನು ಏನು ಕಟ್ ಮಾಡಿ ಇಕ್ಕಿದ್ದೀನಲ್ಲ ಆ ಪನ್ನೀರನ್ನ ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಮಸಾಲೆ ಇಟ್ಕೋಬೇಕು ಪನ್ನೀರಿಗೆ. ಸೊ ಅದನ್ನು ನೀಟಾಗಿ ನಾನು ಪನ್ನೀರೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಹಾಕ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ. ನೆಕ್ಸ್ಟ್ 10 ನಿಮಿಷ ಆದಮೇಲೆ ಒಂದು ಬಾಣಲಿಗೆ ಚೆನ್ನಾಗಿ ಎಣ್ಣೆ ಹಾಕಿ ಸ್ವಲ್ಪ ಬಾಣಲಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಅಂದರೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದ್ರೇ ಆವಾಗ ನಿಮಗೆ ಬಜ್ಜಿ ಬರುತ್ತೆ. ಸೊ ನಾನು ಎಣ್ಣೆ ಕಾಯ್ದಿದೆಯಾ ಇಲ್ವ ಅಂತ ಸ್ವಲ್ಪ ಒಂಚೂರು ಹಸಿಟ್ಟು ಹಾಕಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಸೊ ಏನು ಮಾಡಬೇಕು, ನೆಕ್ಸ್ಟು ಒಂದೊಂದೇ ಪನ್ನೀರ್ ಹಾಕಿ ಆ ಬಾಣಲಿಲಿ ಎಷ್ಟು ಹಿಡಿಯುತ್ತೆ, ನಿಮ್ಮ ಬಾಣಲಿಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಪನ್ನೀರ್ ಹಾಕ್ಕೊಳ್ಳಿ. ನಾನೀಗ ಒಂದೊಂದೇ ಪನ್ನೀರ್ ಹಾಕ್ತಾಯಿದ್ದೀನಿ. ಸೊ ಅದು ಹಾಕಬೇಕಾದ್ರೆ ಒಂಥರ ಆ ಎಣ್ಣೆ ಕಾಯ್ದಿದೆಯಲ್ಲ, ಸೊ ಆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅದನ್ನು ಕರಿಬೇಕಾದ್ರೆ, ನಾವು ಮನೇಲಿ ಏನಾದರೂ ನಾವು ಬಜ್ಜಿ ಬೋಂಡ ಮಾಡಬೇಕಾದ್ರೆ ವಾವ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತಲ್ಲ, ಅದೇ ಥರ ಸ್ಮೆಲ್ಲೇ ಫ್ಲೇವರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕೆಲವು ನೀವು ನೋಡಿ ಪನ್ನೀರೆಲ್ಲ ನಾವು ಡೈರೆಕ್ಟಾಗಿ ಮಕ್ಕಳಿಗೆ ಕಡಾಯಿಲೆಲ್ಲ ಹಾಕ್ಕೊಟ್ರೆ ತಿನ್ನೋದೇ ಇಲ್ಲ, ಬೇಡ ಅಂತ ತೆಗೆದು ಸೈಡಿಗೆ ಇಡ್ತಾರೆ. ಸೊ ಈ ಥರ ನಮಗೆ ಬಜ್ಜಿ ಬೋಂಡ ಈ ಥರ ಮಾಡಿಕೊಟ್ರೆ ಅವಾಗ ಅವ್ರಿಗೊಂಥರ ಖುಷಿ ಆಗುತ್ತೆ. ಒಂಥರ ಅವ್ರಿಗೆ ಬಿಸಿ ಬಿಸಿಯಾಗಿ ಕೊಟ್ಟಾಗ ಏನಾಗುತ್ತೆ, ಇಷ್ಟ ಆಗಿ ತಿಂತಾರೆ. ಅದರಲ್ಲೂ ಎಸ್ಪೆಷಲಿ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ, ಈ ಬಜ್ಜಿ ಮಾಡಿಬಿಟ್ಟು ಅವ್ರ ಜೊತೆಯಲ್ಲಿ ಟೊಮೊಟೊ ಕೆಚಪ್ ಜೊತೆಲಿ ಕೊಡ್ತೀವಿ. ಟೊಮೊಟೊ ಕೆಚಪ್ ಜೊತೆಲಿ ಕೊಟ್ಟರೆ ಅವರು ಕಣ್ಣು ಮುಚ್ಕೊಂಡು ತಿಂತಾರೆ. ಟೊಮೊಟೊ ಕೆಚಪ್ ಅಂದರೆ ಯಾವ ಮಕ್ಳಿಗೆ ಇಷ್ಟ ಇಲ್ಲ, ಎಲ್ಲ ಮಕ್ಳಿಗೂ ಇಷ್ಟ. ಸೊ ಕೊಟ್ಟಾಗ ಅವರು ಕಣ್ಣು ಮುಚ್ಕೊಂಡು ತಿಂತಾರೆ, ತುಂಬ ಇಷ್ಟ ಆಗುತ್ತೆ. ಅಂದರೆ ನಾನು ತುಂಬ ಖಾರ ಕೂಡ ಮಾಡೋಕ್ಕೋಗಲ್ಲ, ಬಿಕಾಸ್ ನನ್ನ ಮಗ ಖಾರ ಜಾಸ್ತಿ ತಿನ್ನಲ್ಲ. ಸೊ ಅದಕ್ಕೆ ನಾನು ಮೀಡಿಯಮ್ ಖಾರನೇ ಹಾಕಿದ್ದೀನಿ. ಸೊ ದಟ್ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅವನಿಗೆ. ಸೊ ಅದನ್ನು ನಾನು ಅವನಿಗೆ ಕೆಚಪ್ ಜೊತೆಲಿ ಕೊಟ್ಟಿದ್ದಕ್ಕೆ ಅವನು ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ತಿಂದ. ಸೊ ದಟ್ ಅವ್ರಿಗೆ ಮಕ್ಕಳಿಗೆ ಕ್ಯಾಲ್ಶಿಯಮ್ ಕಂಟೆಂಟ್ ಕೂಡ ಈ ಪನ್ನೀರಲ್ಲಿರೋದ್ರಿಂದ ಅವರು ಆರಾಮ್ಸೆ ಚೆನ್ನಾಗಿ ತಿಂದಿದ್ದಕ್ಕೂ ನಾವು ಒಂಥರ ಕ್ಯಾಲ್ಶಿಯಮ್ಸ್ ಕೊಟ್ಟಂಗೆ ಆಯಿತು ಮಕ್ಕಳಿಗೆ. ಸೊ ಚೆನ್ನಾಗಿತ್ತು, ರುಚಿಯಾಗಿ. ಈವ್ನಿಂಗ್ ಟೈಮಲ್ಲಿ ಮಳೆ ಬರ್ತಿತ್ತಲ್ವ, ಸೊ ಅದಕ್ಕೂ ಕೂಡ
ಈ ಐಟಮ್ ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇವತ್ತು ಹಾಕಿದ ಡ್ರೆಸ್ ಬಂದುಬಿಟ್ಟು ನಾನು ಇನ್ಸ್ಟಾ ಪೇಜಿಂದ ಆರ್ಡ್ರ್ ಮಾಡಿದ್ದು. ಶ್ರೀ ಮಹಾಲಕ್ಷ್ಮಿ ಸಿಲ್ಕ್ಸ್ ತುಮಕೂರಿಂದ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಸೊ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಬೇಕಾದರೆ ಇನ್ಸ್ಟಾ ಪೇಜನ್ನು ನಾನು ಲಿಂಕ್ ಹಾಕಿರ್ತೀನಿ, ಶ್ರೀ ಮಹಾಲಕ್ಷ್ಮಿ ಸಿಲ್ಕ್ ಅವ್ರದ್ದು, ನನ್ನ ಬಯೋದಲ್ಲಿ. ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.